ಮಳೆ ಸುರಿಯುತ್ತಿದ್ದ ರಾತ್ರಿ ಹಳ್ಳಿಯ ಹೊರವಲಯದಲ್ಲಿದ್ದ ಹಳೆಯ ಮನೆಗೆ ರವಿ ಒಬ್ಬನೇ ಹೋಗುತ್ತಿದ್ದನು. ಆ ಮನೆ ವರ್ಷಗಳಿಂದ ಖಾಲಿ ಎಂದು ಎಲ್ಲರೂ ಹೇಳುತ್ತಿದ್ದರು. ಆದರೆ ರವಿಗೆ ಅದರಲ್ಲಿ ಯಾವುದೋ ರಹಸ್ಯ ಇದೆ ಅನ್ನಿಸುತ್ತಿತ್ತು. ಮನೆಗೆ ಒಳಗೆ ಕಾಲಿಟ್ಟಾಗ ಬಾಗಿಲು ಸ್ವತಃ ಕರ್ಕ್ ಎಂದು ಮುಚ್ಚಿತು. ರವಿಯ ಹೃದಯ ಬಡಿತ ಬೇಗವಾಯಿತು. ಒಳಗೆ ತುಂಬ ಕತ್ತಲೆ. ಮೊಬೈಲ್ ಲೈಟ್ ಹಾಕಿ ಮುಂದೆ ನಡೆಯಲು ಶುರು ಮಾಡಿದ. ಅಕಸ್ಮಾತ್ ಮೇಲ್ಮಹಡಿಯಿಂದ ಹೆಜ್ಜೆಗಳ ಶಬ್ದ ಕೇಳಿಸಿತು. ಟಪ್ ಟಪ್ ಟಪ್. ಯಾರು ಅಲ್ಲಿ ಎಂದು ರವಿ ಕೂಗಿದ. ಉತ್ತರವೇ ಇಲ್ಲ. ಅವನು ನಿಧಾನವಾಗಿ ಮೆಟ್ಟಿಲೇರುತ್ತಿದ್ದಾಗ ಗೋಡೆಯ ಮೇಲೆ ಹಳೆಯ ಫೋಟೋ ಒಂದು ಕಾಣಿಸಿತು. ಅದರಲ್ಲಿ ಒಬ್ಬ ಹುಡುಗ ನಿಂತಿದ್ದ. ಆದರೆ ರವಿ ಮತ್ತೆ ನೋಡಿದಾಗ ಆ ಫೋಟೋದಲ್ಲಿದ್ದ ಹುಡುಗನ ಕಣ್ಣುಗಳು ಅವನ ಕಡೆ ತಿರುಗಿದ್ದವು. ಅಷ್ಟರಲ್ಲಿ ಅವನ ಹಿಂದೆ ಚಳಿಯಾದ ಉಸಿರು ತಟ್ಟಿತು. ನೀನು ನನ್ನ ಮನೆಗೆ ಯಾಕೆ ಬಂದೆ ಎಂಬ ನಿಧಾನವಾದ ಧ್ವನಿ ಕಿವಿಗೆ ಬಂತು. ರವಿ ಬೆಚ್ಚಿಬಿದ್ದು ಹಿಂದಿರುಗಿದ. ಯಾರೂ ಇಲ್ಲ. ಆದರೆ ನೆಲದಲ್ಲಿ ಹೊಸ ಹೆಜ್ಜೆ ಗುರುತುಗಳು ಕಾಣುತ್ತಿದ್ದವು. ಅವು ಅವನತ್ತ ನಿಧಾನವಾಗಿ ಬರುತ್ತಿದ್ದವು. ಮೊಬೈಲ್ ಲೈಟ್ ಏಕಾಏಕಿ ಆರಿತು. ಮನೆ ತುಂಬ ಕತ್ತಲೆ ಮತ್ತು ಆ ಕತ್ತಲೆಯೊಳಗೆ ಯಾರೋ ನಗುವ ಶಬ್ದ ಕೇಳಿಸಿತು. ಹ